ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೆಲ್ಲರೂ ಕೂಡ ರೀಸೆಂಟಾಗಿ ಒಂದು ನ್ಯೂಸನ್ನು ಕೇಳಿರ್ಬೋದು. ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ನಮ್ಮ ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಈ ನ್ಯೂಸ್ ಎಷ್ಟು ನಿಜ ಅಂತ ಗೊತ್ತಿಲ್ಲ, ಬಟ್ ಈ ನ್ಯೂಸ್ ಕೇಳಿದ್ಮೇಲೆ ನಮ್ಮ ದೇಶದಲ್ಲಿ ಮೆಜಾರಿಟಿ ಜನ ಎರಡು ರೀತಿಯ ಪರ್ಸ್ಪೆಕ್ಟಿವ್ನಲ್ಲಿ ಯೋಚನೆ ಮಾಡಿರ್ತಾರೆ, ಎರಡು ರೀತಿಯ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿರ್ತಾರೆ. ಮೊದಲನೇ ದೃಷ್ಟಿಕೋನ ಬಂದುಬಿಟ್ಟು ಟ್ಯಾಕ್ಸನ್ನು ಪೇ ಮಾಡುವಂಥ ಜನ ಯಾವ ರೀತಿ ಯೋಚನೆ ಮಾಡಿರ್ತಾರೆ ಅಂದರೆ, ಬಿಡುಗರು ವಿರಾಟ್ ಕೊಹ್ಲಿ ಹೆವಿ ಅದೃಷ್ಟವಂತ, ಬೇಜಾನ್ ದುಡ್ಡು ಮಾಡ್ಬಿಟ್ಟವನೆ, ಈ ದೇಶ ಬಿಟ್ಬಿಟ್ಟು ಬೇರೆ ದೇಶದಲ್ಲಿ ಸೆಟ್ಲ್ ಆಗ್ತಾನೆ, ಟ್ಯಾಕ್ಸನ್ನು ಉಳಿಸ್ಕೋತಾನೆ. ನಮಗೆಲ್ಲಿದೆ ಆ ಅದೃಷ್ಟ, ನಮ್ಮ ಹತ್ರ ದುಡ್ಡು ಇದ್ಬಿಟ್ಟಿದ್ರೆ ನಾವು ಹಂಗೆ ಹೋಗ್ಬೋದಾಗಿತ್ತು ಅಂತ ಈ ಟ್ಯಾಕ್ಸನ್ನು ಪೇ ಮಾಡುವಂಥ ಜನ ಯೋಚನೆ ಮಾಡ್ತಾರೆ. ಇನ್ನೊಂದು ಪರ್ಸ್ಪೆಕ್ಟಿವ್ ಬಂದ್ಬಿಟ್ಟು, ಇನ್ನೊಂದು ದೃಷ್ಟಿಕೋನ ಬಂದ್ಬಿಟ್ಟು ನಮ್ಮ ದೇಶದ ಸಾಮಾನ್ಯ ಪ್ರಜೆ ಹೆಂಗೆ ಯೋಚನೆ ಮಾಡ್ತಾನೆ ಅಂದರೆ, ಈ ಕೊಹ್ಲಿಗೆ ಬೆಳೆಯೋ ತನಕ ನಮ್ಮ ದೇಶ ಬೇಕಾಗಿತ್ತು, ಈಗೆಲ್ಲ ದುಡ್ಡು ಬಂದ ಮೇಲೆ, ಆ ಒಂದು ಫೇಮ್ ಸಿಕ್ಕ ಮೇಲೆ ನಮ್ಮ ದೇಶ ಬಿಟ್ಟು ಹೋಗ್ತಾನೆ ಅಂತ ಯೋಚನೆ ಮಾಡ್ತಾರೆ. ಈ ಎರಡೂ ಪರ್ಸ್ಪೆಕ್ಟಿವ್ ಕೂಡ ಒಂದು ರೀತಿ ಸರಿ ಅನಿಸುತ್ತೆ, ಇಬ್ಬರು ತಪ್ಪಲ್ಲ ಅದರಲ್ಲಿ, ಆಯಿತಾ. ಮೊದಲನೇದಾಗಿ ಈ ಟ್ಯಾಕ್ಸ್ ಪೇಯರ್ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿ ಏನಕ್ಕೆ ಜನ ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಏನಕ್ಕೆ ನಮ್ಮ ದೇಶವನ್ನು ಬಿಟ್ಟು ಹೋಗೋದು ಒಳ್ಳೆಯದು ಅಂತ ಜನ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಫಸ್ಟು ತಿಳ್ಕೊಳ್ಳೋಣ, ಆಯಿತಾ. ಸೊ ಇದಕ್ಕೆ ನಮ್ಮ ದೇಶದ ಟ್ಯಾಕ್ಸ್ ಸ್ಲ್ಯಾಬನ್ನು ಫಸ್ಟು ನೋಡೋಣ, ಆಯಿತಾ. ಸೊ ನಮ್ಮ ದೇಶದಲ್ಲಿ ಈ ಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಅದು ಕಡಿಮೆ ಏನೂ ಅಲ್ಲ, ಆಯಿತಾ. ಅಪ್ ಟು 7 ಲಕ್ಷದ ತನಕ ನೀವೇನು ಟ್ಯಾಕ್ಸನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನೀವೇನಾದರೂ ಒಂದು 50,000 ಸಂಬಳ ತೊಗೋತಾ ಇದ್ದರೆ ನೀವು ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡಬೇಕು, ಆದರೆ ಟ್ಯಾಕ್ಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಈ 7 ಲಕ್ಷ ತನಕ ನೀವೆಲ್ಲ ಸೇಫು, ಆಯಿತಾ. ಅಂಥವ್ರಿಗೆಲ್ಲ ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯಿತಾ. ಸೊ ನಮ್ಮ ಟ್ಯಾಕ್ಸ್ ಸ್ಲ್ಯಾಬನ್ನು ನೋಡಿದ್ರೆ 2.5 ಲಕ್ಷದ ತನಕ ಏನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. 2.5ರಿಂದ 5 ಲಕ್ಷ 5% ಕಟ್ಟಬೇಕು, 5ರಿಂದ 7.5 ಲಕ್ಷಕ್ಕೆ 10% ಕಟ್ಟಬೇಕು. ಈಗ ನೀವು ತುಂಬ ಜನ ಕನ್ಫ್ಯೂಷನ್ ಆಗ್ತೀರಾ, ಆಗಲೇ 7 ಲಕ್ಷ ತನಕ ಏನು ಟ್ಯಾಕ್ಸ್ ಇಲ್ಲ ಅಂದ್ಬಿಟ್ಟು ಈಗ ಏನಕ್ಕೆ 5 ಲಕ್ಷದಿಂದ 7.5 ಲಕ್ಷ ತನಕ 10% ಟ್ಯಾಕ್ಸ್ ಅಂತ ಹೇಳ್ತಾ ಇದೆಯಾ ಅಂತ. ಆ್ಯಕ್ಚುಲಿ ಟ್ಯಾಕ್ಸ್ ಇದೆ, ಬಟ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಪ್ ಟು 7 ಲಕ್ಷ ತನಕ ಟ್ಯಾಕ್ಸ್ ಇದ್ರೂ ಸಹ ಕಟ್ಟಿಸ್ಕೋತಾ ಇಲ್ಲ, ಅದನ್ನು ಒಂದು ರೀತಿ ಮಾಫಿ ಮಾಡ್ತಾ ಇದ್ದಾರೆ, ಆಯಿತಾ. ಬಿಡಿ ಪರವಾಗಿಲ್ಲ ಕಟ್ಟಬೇಡಿ ಅನ್ನೋ ರೀತಿ ಮಾಡ್ತಾರೆ. ಟ್ಯಾಕ್ಸ್ ಇದ್ರೂ ಸಹ ಕಟ್ಟಿಸ್ಕೋತಿಲ್ಲ, ಬಟ್ ಟ್ಯಾಕ್ಸ್ ಇದೆ, ಸ್ಲ್ಯಾಬಲ್ಲಿದೆ, ಬಟ್ ಮಾಫಿ ಮಾಡ್ತಾ ಇದ್ದಾರೆ. ಸೊ ಆ ರೀತಿ, ಆಯಿತಾ. ನೀವೇನಾದರೂ 7.5 ಲಕ್ಷದಿಂದ 10 ಲಕ್ಷ ತನಕ ದುಡಿತಾ ಇದ್ದರೆ 15% ಟ್ಯಾಕ್ಸ್ ಕಟ್ಟಬೇಕು. 10 ಲಕ್ಷದಿಂದ 12.5 ಲಕ್ಷ 20%, 12.5ರಿಂದ 15 ಲಕ್ಷ 25%, 15 ಲಕ್ಷ ಆದಮೇಲೆ 30% ಟ್ಯಾಕ್ಸನ್ನು ನೀವು ಕಟ್ಟಬೇಕಾಗತ್ತೆ. 30% ಟ್ಯಾಕ್ಸು. ಯೋಚನೆ ಮಾಡಿ, 15 ಲಕ್ಷಕ್ಕಿಂತ ಜಾಸ್ತಿ ದುಡಿತಾ ಇರೋನು ಅಷ್ಟೊಂದೆಲ್ಲ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಅಂದರೆ ಅವ್ನು 100% ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಡೈರೆಕ್ಟ್ ಟ್ಯಾಕ್ಸು, ಆಯಿತಾ. ಸೊ ಅದಕ್ಕೆ ಕೆಲವೊಂದು ಕಾಂಪ್ಲಿಕೇಶನ್ ಇದೆ. ಓವರಾಲ್ ನೋಡೋದಕ್ಕೆ ಹೋದರೆ 25ರಿಂದ 30% ಟ್ಯಾಕ್ಸನ್ನು ಒಬ್ಬ ವ್ಯಕ್ತಿ ಅತಿ ಹೆಚ್ಚು ಸ್ಯಾಲ್ರಿಯನ್ನು ಪಡ್ಕೋತಾ ಇದ್ರೆ ಅವ್ನು ಕಟ್ತಾ ಇರ್ತಾನೆ. ಈ ಸ್ಯಾಲ್ರಿಡ್ ಎಂಪ್ಲಾಯಿ ಅಂತೂ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಬಿಸ್ನೆಸ್ ಪೀಪಲ್ಗಳು ಏನಾದರೂ ಆ ಕಡೆ ಈ ಕಡೆ ಗೋಲ್ಮಾಲ್ ಮಾಡಿ ಟ್ಯಾಕ್ಸನ್ನು ಉಳಿಸ್ಕೊಂಡ್ಬಿಡ್ತಾರೆ. ಬಟ್ ಈ ಸ್ಯಾಲ್ರಿಡ್ ಪರ್ಸನ್ನು ಅವ್ನಿಗೆ ಸ್ಟಾರ್ಟಿಂಗೇ ಟ್ಯಾಕ್ಸ್ ಕಟ್ಟಾಗೆ ಕೈಗೆ ದುಡ್ಡು ಬರೋದು, ಏನು ಮಾಡ್ತಾನೆ ಅವನು? ಏನು ಮಾಡೋಕ್ಕಾಗಲ್ಲ. ಅವನಿಗೆ ಎಷ್ಟು ಹೊಟ್ಟೆ ಉರಿತಾ ಇರುತ್ತೆ ಅಂದರೆ, ಈ ಕಡೆ ಒಂದು ಲಕ್ಷ ದುಡಿತಾ ಇದ್ದರೆ 30,000 20,000 ಹೋಗಿರುತ್ತೆ ಅವನ ಕೈಯಿಂದ. 2 ಲಕ್ಷ ಅದೇ ತಿಂಗಳಿಗೆ 2 ಲಕ್ಷ ದುಡಿತಾ ಇದ್ದರೆ ಅವನಿಗೆ ಕೈಗೆ ಬರ್ತಿರೋದೇ ಕಡಿಮೆ ಬರ್ತಾ ಇರುತ್ತೆ, ಅಷ್ಟು ಟ್ಯಾಕ್ಸನ್ನು ಕಟ್ತಾ ಇರ್ತಾನೆ. ಸೊ ಅಂಥವ್ರು ಈ ರೀತಿ ಯೋಚನೆ ಮಾಡ್ತಾರೆ, ಆಯಿತಾ. ಇದರ ಜೊತೆಗೆ ಈ ಡೈರೆಕ್ಟ್ ಟ್ಯಾಕ್ಸ್ನ ಜೊತೆಗೆ, ಆಯಿತಾ, ಅಂದ್ಕೊಳ್ಳಿ ನೀವು 30% ಟ್ಯಾಕ್ಸ್ ಸ್ಲ್ಯಾಬಿಗೆ ಬರ್ತೀರಾ ಅಂತ. ಇದರ ಜೊತೆಗೆ ನೀವು ತಗೊಳ್ಳುವಂಥ ಪ್ರತಿಯೊಂದು ವಸ್ತುವಿನ ಮೇಲೆ ನೀವು ಟ್ಯಾಕ್ಸನ್ನು ಕಟ್ತೀರಾ GST ಫಾರ್ಮಲ್ಲಿ, ಆಯಿತಾ. ನೀವೇನೇ ಮನೆಗೆ ಸೋಪ್ ತಗೊಂಡ್ರು, ಮನೆಗೆ ದಿನಸಿ ತೊಗೊಂಡ್ರು, ಏನು ತೊಗೊಂಡ್ರು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಇನ್ಕಮ್ ಟ್ಯಾಕ್ಸನ್ನು ಕಟ್ಟೋದ್ರ ಜೊತೆಗೆ ಈ GSTಯನ್ನು ಕೂಡ ಕಟ್ಟಬೇಕು, ಆಯಿತಾ. GST ನಮಗೆ 5% ಇದೆ, 12% ಇದೆ, 18% ಇದೆ, 28% ಇದೆ. ನಾರ್ಮಲಿ ಮೋಸ್ಟ್ ಕಾಮನ್ ಗೂಡ್ಸ್ ನಾವೇನು ಯೂಸ್ ಮಾಡ್ತೀವಿ ಅದೆಲ್ಲ 18% GST ಅಂಡರ್ ಬರುತ್ತೆ, ಮೆಜಾರಿಟಿ ಆಫ್ ದ ವಸ್ತುಗಳು. ಇನ್ನೊಂದು ವಿಷಯ ನಿಮಗೆ ಆಶ್ಚರ್ಯ ಆಗ್ಬೋದು, ನೀವೇನಾದರೂ ನಿಮ್ಮ ಮನೆಯಲ್ಲಿ TV ತೊಗೊಂಡಿದ್ರೆ ಮೆಜಾರಿಟಿ ಜನಕ್ಕಿದು ವಿಷಯ ಗೊತ್ತೇ ಇರಲ್ಲ. ನೀವೇನಾದರೂ ನಿಮ್ಮ ಮನೆಗೆ 32 ಇಂಚಿನ ಟಿವಿಗಿಂತ ಸಣ್ಣ TV ತೊಗೊಂಡ್ರೆ, 32 ಇಂಚು ಅಥವಾ ಅದಕ್ಕಿಂತ ಸಣ್ಣ TV ತೊಗೊಂಡ್ರೆ 18% GST. 32 ಇಂಚಿಗಿಂತ 1 ಸೆಂಟಿಮೀಟ್ರ್ ಜಾಸ್ತಿ ಇದ್ದರೂ ಸಹ ಅದು ಲಕ್ಸುರಿ ಸೆಗ್ಮೆಂಟಿಗೆ ಬರುತ್ತೆ.
ಯಾರ ಮನೇಲಿ ತುಂಬ ಕಡಿಮೆ ಜನರ ಮನೆಯಲ್ಲಿ 32 ಇಂಚಿನ ಟಿ ವಿ ಇರುತ್ತೆ. ಇತ್ತೀಚೆಗೆ ಸ್ವಲ್ಪ ಮನೆ ದೊಡ್ಡದಾಗಿದ್ರೆ ಎಲ್ಲರೂ ಕೂಡ 43 ಇಂಚು 55 ಇಂಚಿಂದೇ ತೊಗೊಂಡಿರ್ತಾರೆ. ಅವ್ರ ಮನೇಲಿ ಕಷ್ಟ ಇದ್ದರೂ ಇನ್ಕಮ್ ಕಡಿಮೆ ಇದ್ರೂ ಸಹ ತುಂಬ ಜನ ದೊಡ್ಡ ಟಿ ವಿಯನ್ನೇ ಪ್ರಿಫರ್ ಮಾಡ್ತಾರೆ ಆಯಿತಾ. ಸೊ ನೀವೇನಾದರೂ 32 ಇಂಚಿಗಿಂತ ದೊಡ್ಡ ಟಿ ವಿ ತೊಗೊಂಡ್ರೆ ಅದು ಲಕ್ಸುರಿ ಸೆಗ್ಮೆಂಟಿಗೆ ಬರುತ್ತಪ್ಪ. ಅದರಿಂದ 28% ಟ್ಯಾಕ್ಸ್ ಹಾಕ್ತಾರೆ ದೊಡ್ಡ ಟಿ ವಿಗಳಿಗೆ. 32 ಇಂಚಿಗಿಂತ 1 ಸೆಂಟಿಮೀಟ್ರ್ ಇದ್ದರೂ 28% ಟ್ಯಾಕ್ಸ್. ಏನು ಮಾಡ್ತೀರಾ ಹಿಂಗಾದರೆ? ಮೊನ್ನೆ ಪಾಪ್ಕಾರ್ನ್ಗೂ ಹಾಕಿಟ್ಟವ್ರೆ. ಪಾಪ್ಕಾರ್ನಿಗೆ ಪಾಪ್ಕಾರ್ನಲ್ಲಿ ಏನೋ ಡಿಫ್ರೆಂಟ್ ಸೆಗ್ಮೆಂಟ್ ಮಾಡವ್ರೆ. ಏನು ಗೌರ್ಮೆಂಟ್ ಗುರುತು ಇನ್ಬಿಟ್ಟು ಹಾಕಿ ಆಯಿತಾ. ನಾವು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿ, ಅಂದರೆ ಬರೋ ಸಂಬಳದಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿ ಉಳಿದ ದುಡ್ಡಿದೆ ಅಲ್ವಾ, ಅದರಲ್ಲಿ ಕಾರ್ ತಗೊಳಕ್ಕೆ ಹೋಗೋಣ ಅಂದರೆ ಆಯಿತಾ. ನಮ್ಮ ದೇಶದಲ್ಲಿ ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ ಕಾರ್ ತಗೋಬೇಕು ಅಂತ. ಆ ಕಾರ್ ತಗೊಳಕ್ಕೆ ಹೋಗೋಣ ಅಂದ್ರೂ ಅದಕ್ಕೂ ಟ್ಯಾಕ್ಸು. ನೀವು ನಂಬಲ್ಲ, ನಮ್ಮ ದೇಶದಲ್ಲಿ 40-50% ನಾವು ಕಾರ್ ಮೇಲೆ ಟ್ಯಾಕ್ಸ್ ಕಟ್ತೀವಿ. ಅದ್ರ ಮೇಲೆ ನೀವು GST ಜೊತೆಗೆ ರೋಡ್ ಟ್ಯಾಕ್ಸ್ ಅಂತೆ, ಆಮೇಲೆ ಏನೋ TCS ಅಂತ ಕಟ್ ಮಾಡ್ಕೋತಾರೆ, ಗ್ರೀನ್ ಟ್ಯಾಕ್ಸು, ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂದ್ಬಿಟ್ಟು ಏನೇನೋ ಟ್ಯಾಕ್ಸ್ಗಳು ಹೊಡಿತಾವ್ರು ಆಯಿತಾ. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಮಹೇಂದ್ರ ಥಾರ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ದೇಶದಲ್ಲಿ ಬೇಸ್ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ 11,65,000 ಇದೆ. ಇದರಲ್ಲಿ ಈ ಪರ್ಟಿಕ್ಯುಲರ್ ಕಾರಿಗೆ 28% GST ಬರುತ್ತಪ್ಪ. ಸ್ಟೇಟ್ GST 14%, ಸೆಂಟ್ರಲ್ಲು 14%. ಅದೇ ಹತ್ತತ್ರ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಸ್ಟೇಟಿಗೆ 1,63,000 ಆಯಿತು, ಸೆಂಟ್ರಲ್ಲಿಗೆ 1,63,000 ಆಯಿತು. ಸೆಸ್ ಅಂದ್ಬಿಟ್ಟು 20% ಹಾಕ್ತಾರೆ. 2,33,000 ಹೋಗಿ ಹಾಕೋಂತು. TCS ಅಂದ್ಬಿಟ್ಟು, TCS ಅಂದರೆ ಟ್ಯಾಕ್ಸ್ ಕಲೆಕ್ಟೆಡ್ ಎಟ್ ಸೋರ್ಸು, ಇದು 17,000 ಕಿತ್ಕೊಂಡೋಯ್ತು. ರೋಡ್ ಟ್ಯಾಕ್ಸ್ ಅದಾದಮೇಲೆ ರೋಡ್ ಟ್ಯಾಕ್ಸಿಗೆ 2,19,000 ಅಂತೆ. ಆಮೇಲೆ ಇನ್ಶೂರೆನ್ಸ್ ಅಪ್ರಾಕ್ಸಿಮೇಟ್ಲಿ 1,00,000. ಸೊ 11,65,000 ರೂಪಾಯಿ ಕಾರಿಗೆ ನಾವು ಕೊಡ್ತಾ ಇರೋದು 20,60,000, ಅಪ್ರಾಕ್ಸಿಮೇಟ್ಲಿ 40-45% ಟ್ಯಾಕ್ಸ್ ಕಿತ್ಕೊಂಡೋಯ್ತು. ಇನ್ನೊಂದು ಕಾರು ಮಹೇಂದ್ರ XUV, ಇದು ಲಕ್ಸುರಿ ಕಾರು. ಆಬ್ವಿಯಸ್ಲಿ ನಾನು ಹೇಳ್ತಿರೋದು ಲಕ್ಸುರಿ ಕಾರಿಂದನೇ. ಸೊ ಫ್ಯಾಕ್ಟ್ರಿ ಕಾಸ್ಟ್ ಬಂದ್ಬಿಟ್ಟು ಇದಕ್ಕೆ 13,50,000 ಅಂತೆ. GST ಟೋಟಲ್ 6,08,000 GST ಕಿತ್ಕೊಂಡೋಯ್ತು. GST ಮತ್ತು ಸೆಸ್ಸು ಎರಡು ಸೇರಿ 6,80,000. ರೋಡ್ ಟ್ಯಾಕ್ಸ್ 2,00,000, TCS 20,000, ಗ್ರೀನ್ ಟ್ಯಾಕ್ಸ್ ಅಂತ ಇದಕ್ಕೆ ಬೇರೆ. ಸೊ 20,000 ಕಿತ್ಕೊಂಡೋಯ್ತು. ಟೋಟಲ್ಲು 22,07,000, ಅಪ್ರಾಕ್ಸಿಮೇಟ್ಲಿ 10 ಲಕ್ಷ ನೀವು ಜಾಸ್ತಿ ಕೊಡ್ತಾ ಇದ್ದೀರಾ. ಟಾಟಾ ಹರಿಯರಿಗೆ ಹೋಗ್ತೀರಾ, ಹರಿಯರ್ ಕಾಸ್ಟ್ ಬಂದ್ಬಿಟ್ಟು ಫ್ಯಾಕ್ಟ್ರಿ ಕಾಸ್ಟು 13,70,000. ಸೊ ಇದು GST ಮತ್ತು ಸೆಸ್ ಸೇರಿ 6,80,000 ಬರುತ್ತೆ. ರೋಡ್ ಟ್ಯಾಕ್ಸು 2,10,000, ಟ್ಯಾಕ್ಸ್ TCS 20,544, ಇದು ಕೂಡ 22,90,000 ಬೀಳುತ್ತೆ. ಇದಕ್ಕೂ ಕೂಡ ಹತ್ತತ್ರ ಅಪ್ರಾಕ್ಸಿಮೇಟ್ಲಿ 9-10 ಲಕ್ಷ ನೀವು ಟ್ಯಾಕ್ಸನ್ನೇ ಕಟ್ತಾ ಇದ್ದೀರಾ. ಅಲ್ಲ ಗುರು, ಇನ್ಕಮ್ ಟ್ಯಾಕ್ಸ್ ಕಟ್ಟೋದಲ್ಲದೆ ಉಳಿದಿರೋ ದುಡ್ಡಲ್ಲಿ ನಾವೇನಾರು ತಗೋಬೇಕು ಅಂದ್ರೆ ಅದಕ್ಕೂ ಟ್ಯಾಕ್ಸ್. ಏನು ಮಾಡ್ತೀರಾ? ರೋಡ್ ಟ್ಯಾಕ್ಸ್ ನೀವು ಕಾರಲ್ಲಿ ಕೊಟ್ವು, ಬಟ್ ರೋಡಲ್ಲಿ ಕಾರ್ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾವು ಪೆಟ್ರೋಲ್ ಹಾಕ್ಸ್ಬೇಕಲ್ವಾ, ಪೆಟ್ರೋಲಿಗೂ ಟ್ಯಾಕ್ಸ್. ನೀವು ನಂಬಲ್ಲ, ಪೆಟ್ರೋಲಿಗೆ ಹತ್ತತ್ರ ಒಂದು 50% ಟ್ಯಾಕ್ಸೇ ಕಟ್ಟಿರ್ತೀವಿ. ಆ್ಯಕ್ಚುಲಿ ಪೆಟ್ರೋಲ್ ರೇಟ್ ಮೋಸ್ಟ್ಲಿ ಒಂದು 50 ರೂಪಾಯಿ ಇರುತ್ತೆ, ಬಟ್ ಅದು ಟ್ಯಾಕ್ಸ್ GST ಮಾಡಿಲ್ಲ ಇನ್ನೂ ಇವರು ಪೆಟ್ರೋಲಿಗೆ. ಸೆಸ್ ಅಂದ್ಬಿಟ್ಟು ಕಟ್ ಮಾಡಿಸ್ಕೊತಾರೆ. ಸೆಸ್ ಅಲ್ಲ, ಸೆಸ್ಸು ವ್ಯಾಟ್ ಏನೋ ಇರಬೇಕು, ವ್ಯಾಟು ಅಂದ್ಬಿಟ್ಟು 50% ಗುರು, ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ ಹಾಕ್ಬಿಟ್ಟು 50%, 50 ರೂಪಾಯಿ ಪೆಟ್ರೋಲ್ನ 100 ರೂಪಾಯಿಗೆ ಮಾರ್ತಾರೆ. ಅದು ಬಿಟ್ಟು ಹಾಕಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಈ ರೋಡ್ ಟ್ಯಾಕ್ಸ್ ಕಟ್ಟಿದ್ರು ಈ ಕಡೆ ಟೋಲ್ ಕಟ್ಟಬೇಕು. ಟೋಲ್ ಕಟ್ಟೋಕ್ಕಾಗುತ್ತೆ. ಇಲ್ಲಿ ಈ ನೈಸ್ ರೋಡಲ್ಲಿ, ಬೆಂಗಳೂರು ಮಂಗಳೂರು ರೋಡಲ್ಲಿ, ಈ ಕಡೆ ಮೈಸೂರು ರೋಡಲ್ಲಿ, ತುಮಕೂರು ರೋಡಲ್ಲಿ ಎಲ್ಲೋದ್ರು ಟ್ಯಾಕ್ಸಿ ಗುರು. ಇದ್ಯಾವ ಕರ್ಮ ಗುರು? ಅನ್ಸಲ್ವಾ? ಯೋಚನೆ ಮಾಡಿ, ಟ್ಯಾಕ್ಸ್ ಕಟ್ಟೋನಿಗೆ ಅನ್ಸಲ್ವ? ನಾವು ಅಷ್ಟೆಲ್ಲದ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟಿ, ಈ ಕಡೆ ನಾನು ಎಲ್ಲ ವಸ್ತು ತಗೋಬೇಕಾದ್ರು ಟ್ಯಾಕ್ಸ್ ಕಟ್ಟಿ ಎಲ್ಲದಕ್ಕೂ ಕಟ್ತಾಯಿದ್ದೀನಿ. ಇದ್ರ ಜೊತೆಗೆ ಉಳಿದಿರೋ ದುಡ್ಡಲ್ಲಿ ಕಾರ್ ತಗೊಂಡು ಎಲ್ಲ ಕಡೆ ನನ್ನ ದುಡ್ಡನ್ನು ಟ್ಯಾಕ್ಸ್ ಕಟ್ಟಿ ಸಣ್ಣ ಪುಟ್ಟ ದುಡ್ಡನ್ನು ಉಳಿಸ್ಕೊಂಬಿಟ್ಟು ನಾನು ಒಂದು ಸೈಟ್ನೋ ಏನೋ ತಗೋಬೇಕು ಅಂತ ಅಂದ್ಕೊಂಡ್ರೆ ಆ ಸೈಟ್ ಮೇಲೆ ಟ್ಯಾಕ್ಸ್ ಕಟ್ಟಿರ್ತೀನಿ. ಆಬ್ವಿಯಸ್ಲಿ ಆ ಸೈಟನ್ನು ತಗೊಂಡು ಸ್ವಲ್ಪ ವರ್ಷ ಆದಮೇಲೆ ಮಾರಿದ್ರೆ ಅದರಲ್ಲಿ ನನಗೆ ಎಷ್ಟು ಲಾಭ ಬಂತು ಅದಕ್ಕೂ ನಾನು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕು. ಅಲ್ಲ ನನಗೆ ಅರ್ಥನೇ ಆಗಲ್ಲ ಅವರು. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂದರೆ ಉಳಿಸಿರೋ ದುಡ್ಡಲ್ಲಿ ತೊಗೊಂಡಿದ್ರಲ್ಲೂ ನಾನು ದುಡ್ಡು ಮಾಡೋ ಅದು ಕ್ಯಾಪಿಟಲ್ ಗೇನು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದನ್ನ ಸ್ಟಾಕ್ ಮಾರ್ಕೆಟಲ್ಲಿ ಬಂದಿದ್ದು ಪ್ರಾಫಿಟ್ಟಿಗೆ, ಅಂದರೆ ಉಳಿದ ಸಣ್ಣ ಅಮೌಂಟನ್ನು ನಾನು ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ನಾನು ದುಡ್ಡು ಮಾಡಿಕೊಂಡ್ರೆ ಅದಕ್ಕೂ ನಾನು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕು. ಸೊ ಈ ರೀತಿ ಜನ ಯೋಚನೆ ಮಾಡ್ತಾರೆ ಆಯಿತಾ. ಆ್ಯಕ್ಚುಲಿ ಈ ಟ್ಯಾಕ್ಸನ್ನು ಪೇ ಮಾಡುವಂಥ ಜನರಿಗೆ ಟ್ಯಾಕ್ಸ್ ಕೊಡೋದು ಪ್ರಾಬ್ಲಮ್ ಅಲ್ಲ ಆಯಿತಾ. ನನಗನ್ನಿಸ್ತಂಗೆ ಆ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿದ್ರೆ ಆ ಟ್ಯಾಕ್ಸ್ ಕೊಡೋದ್ರ ತಕ್ಕಂಗೆ ಗೌರ್ಮೆಂಟ್ನವ್ರು ಫೆಸಿಲಿಟಿಯನ್ನು ಕೊಟ್ಟರೆ
ಜನಗಳಿಗೆ ನಂಗೆ ಅನ್ನಿಸ್ದಂಗೆ ಇದು ನಮ್ಮ ದೇಶ ಬಿಟ್ಟು ಹೋಗಬೇಕು ಅಂತ ಅನಿಸಲ್ಲ ಅಂತ ಕಾಣುತ್ತೆ. ಏನಕ್ಕೆ ಅಂದರೆ ನಮ್ಮ ಗೌರ್ನಮೆಂಟ್ ಸ್ಕೂಲ್ಗಳು ಯಾವ ಲೆವೆಲಿಗಿದೆ, ಯಾವ ರೀತಿ ಇದೆ, ಟೀಚರ್ಸೇ ಇಲ್ಲ ಆ ಲೆವೆಲಿಗಿದೆ ಆಯಿತಾ. ಫೆಸಿಲಿಟಿ ಹೆಂಗಿದೆ ಯೋಚನೆ ಮಾಡಿ, ಟ್ಯಾಕ್ಸ್ ಕಟ್ಟೋ ಜನಗಳಿಗೆ. ಹಾಸ್ಪಿಟಲ್ಲು ಆಯಿತಾ, ಹಾಸ್ಪಿಟಲ್ ಹಂಗಿದೆ, ಗೌರ್ಮೆಂಟ್ ಹಾಸ್ಪಿಟಲ್ ಇತ್ತೀಚೆಗೆ ಪರವಾಗಿಲ್ಲ ಒಂದು ಲೆವೆಲಿಗೆ. ಬಟ್ ಈ ಒಂದು ಲೆವೆಲಿಗೆ ದುಡ್ಡಿರೋರು ಯಾರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಯಾರು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಾರೆ? ಹಾಂ, ನೀವು ಬೇರೆ ದೇಶಗಳಲ್ಲಿ ಕೆಲವೊಂದು ಎಜುಕೇಷನ್ ಫ್ರೀ, ಹಾಸ್ಪಿಟಲ್ ಫ್ರೀ ಇರುತ್ತೆ. ಟ್ಯಾಕ್ಸ್ ತೊಗೊಂಡ್ರೂ ಈ ಸ್ವಿಟ್ಜರ್ಲ್ಯಾಂಡ್, ಯುರೋಪಿಯನ್ ಕೆಲವೊಂದು ಕಂಟ್ರಿಗಳಲ್ಲಿ 50% ಟ್ಯಾಕ್ಸು ಫ್ಲ್ಯಾಟು ಆಯಿತಾ. ಫ್ಲ್ಯಾಟ್ 50% ಟ್ಯಾಕ್ಸ್ ತೊಗೋತಾರೆ, ಬಟ್ ಅಲ್ಲಿ ಫ್ರೀ ಎಜುಕೇಷನ್ನು, ಫ್ರೀ ಹೆಲ್ತ್ ಕೇರ್ ಸಿಗುತ್ತೆ. ನಮ್ಮ ದೇಶದಲ್ಲಿ ಇದೆ, ಬಟ್ ಯಾವುದೂ ಜನರ ಎಕ್ಸ್ಪೆಕ್ಟೇಷನ್ ತಕ್ಕ ರೀತಿಯಲ್ಲಿಲ್ಲ ನಂಗೆ ಅನ್ನಿಸ್ದಂಗೆ. ಆಮೇಲೆ ರೋಡ್ಗಳು ಯಾವ ರೀತಿ ಇದೆ, ಡೆವಲಪ್ಮೆಂಟ್ ಯಾವ ರೀತಿ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಜನ ನಂಗೆ ಅನ್ನಿಸ್ದಂಗೆ ಒಂದು ಒಳ್ಳೆ ವಾತಾವರಣನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ವಾತಾವರಣ ಹೆಂಗಿದೆ, ಹೊರಗಡೆಗೆ ಬಂದರೆ ಪೊಲ್ಯೂಷನ್ನು, ಸೌಂಡ್ ಪೊಲ್ಯೂಷನ್ನು ಇದೇ ಕಾಣುತ್ತೆ. ಇದ್ರ ಮೇಲೆ ನನಗೆ ಇನ್ನೊಂದು ವಿಚಿತ್ರ ಅನ್ಸೋದು, ಈ ಗೌರ್ಮೆಂಟ್ಗಳ ಬಗ್ಗೆ ಯೋಚನೆ ಮಾಡಿದ್ರೆ ಪೊಲ್ಯೂಷನ್ ಆಗ್ತಾ ಇದೆ ಆಯಿತಾ. ಹೌದು, ಪೊಲ್ಯೂಷನ್ ಆಗ್ತಾ ಇದೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಏರ್ ಪ್ಯೂರಿಫೈಯರ್ ತೊಗೋತೀವಿ. ಏರ್ ಪ್ಯೂರಿಫೈಯರ್ ಮೇಲೂ 18% GST ಗುರು. ಗೌರ್ಮೆಂಟಿನ ಜವಾಬ್ದಾರಿ ನಮ್ಮ ದೇಶದ ಎನ್ವಿರಾನ್ಮೆಂಟನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳೋದು, ಆ ರೀತಿ ಮಾಡೋದು ಜವಾಬ್ದಾರಿ ಗೌರ್ಮೆಂಟಿಂದು. ಬಟ್ ಆ ಒಂದು ಹೊಗೆನ ಕುಡಿದಲ್ಲೇ ಸ್ವಲ್ಪ ಗಾಳಿ ಚೆನ್ನಾಗಿರಲಿ ಅಂತ ನಾವು ಏರ್ ಪ್ಯೂರಿಫೈಯರ್ ತೊಗೊಂಡ್ರೆ ಅದ್ರ ಮೇಲೂ ಟ್ಯಾಕ್ಸು, ಅದನ್ನು ಬಿಟ್ಟಾಕಿ ಗುರು. ನಮಗೆ ಒಂದು ಬೇಸಿಕ್ ನೀರನ್ನು, ಶುದ್ಧ ಕುಡಿಯುವ ನೀರನ್ನು ಒದಗಿಸುವಂಥ ಜವಾಬ್ದಾರಿ ಗೌರ್ಮೆಂಟಿಂದ. ಅದಕ್ಕೆಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ, ನೀರಿಗೂ ನಾವು ಕಟ್ತೀವಿ ಆಯಿತಾ. ಬೆಂಗಳೂರು ನಿಮ್ಗೆ ಅನಿಸುತ್ತಾ ನಾವು ಫಿಲ್ಟ್ರ್ ಇಲ್ಲದೆ ನೀರನ್ನು ಕುಡಿಯೋಕ್ಕಾಗುತ್ತೆ ಡೈರೆಕ್ಟಾಗಿ ಅಂತ? TDSನ ಚೆಕ್ ಮಾಡಿಬಿಟ್ಟು ನೋಡಿ, ಕೆಲವೊಂದು ಏರಿಯಾಗಳಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಈವನ್ ಕಾವೇರಿ ನೀರನ್ನು ಕೂಡ ಡೈರೆಕ್ಟಾಗಿ ಕುಡಿಯೋಕ್ಕಾಗಲ್ಲ. ಅದನ್ನು ಶುದ್ಧ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀವು ಮನೆಗೆ ವಾಟರ್ ಪ್ಯೂರಿಫೈಯರ್ ತಗೊಂಡ್ರೆ ಅದಕ್ಕೂ 18% GST. ಹಾಂ, ಏನು ಬಂತು ಗುರು? ಅದು ಗೌರ್ಮೆಂಟವ್ರ ಜವಾಬ್ದಾರಿ, ಅವ್ರು ಮಾಡಲ್ಲ ಅಂದ್ಬಿಟ್ಟು ನಾವು ಅದನ್ನು ಫಿಲ್ಟ್ರನ್ನ ತಗೊಂಬಿಟ್ಟು ನಾವೇ ದುಡ್ಡು ಕೊಟ್ಟು ತಗೊಂಡ್ರು ಅದ್ರ ಮೇಲೂ ಟ್ಯಾಕ್ಸ್ ಹಾಕ್ತಾರಲ್ಲ. ಯಪ್ಪ, ಯಾರು ನಮ್ಮ ದೇಶ ನಡೆಸ್ತವ್ರೆ ಅಂತ ಅನ್ಸ್ಕೊಡುತ್ತೆ ಒಂದೊಂದ್ಸಲ ನೋಡೋದಕ್ಕೆ ಹೋದರೆ. ಅದ್ರ ಮೇಲೆ ನಮ್ಮ ದೇಶದಲ್ಲಿ ಬರೀ ಎಲ್ಲೋದ್ರು ಏನೇ ಮಾಡಿಸ್ಕೋಬೇಕು ಅಂತ ಹೋದ್ರು ಲಂಚ, ಭ್ರಷ್ಟಾಚಾರ ಇದ್ದೇ ಇರುತ್ತೆ. ಈಗ ಯೋಚನೆ ಮಾಡಿ, ಆ ಟ್ಯಾಕ್ಸನ್ನು ಪೇ ಮಾಡ್ತಿರುವಂಥವ್ರು ಮತ್ತು ವಿರಾಟ್ ಕೊಹ್ಲಿ ಅಷ್ಟೊಂದು ದುಡ್ಡಿದೆ ಬೇಜಾನ್, ಯಾಕೆ ನಮ್ಮ ದೇಶದಲ್ಲಿ ಇರ್ತಾನೆ? ಯಾವ ಖುಷಿಗಿರ್ತಾನೆ? ಹಾಂ, ಯೋಚನೆ ಮಾಡಿ. ಇಷ್ಟೇ ಹೇಳ್ತೀನಿ ಕೇಳಿ, ದೇಶ ಪ್ರೇಮ ಎಲ್ಲಿ ತನಕ ಗೊತ್ತಾ? ನೀವು ಸಾಮಾನ್ಯ ವ್ಯಕ್ತಿ ಆಗಿರ್ತೀರ, ನೀವು ಯಾವಾಗ ಒಂದಿನ ನೀವು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಟ್ಯಾಕ್ಸನ್ನು ಪೇ ಮಾಡೋ ರೀತಿ ಆಗುತ್ತೆ, ಅವತ್ತಿಂದ ನಿಮ್ಮ ಪರ್ಸ್ಪೆಕ್ಟಿವ್ ಕೂಡ ಚೇಂಜ್ ಆಗುತ್ತೆ. ಈ ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲಿ ತನಕ ಸಾಮಾನ್ಯ ವ್ಯಕ್ತಿ ಆಗಿರ್ತಾನೆ ಅಂದರೆ, ಎಲ್ಲಿ ತನಕ ನೋಡು ಈ ವಿರಾಟ್ ಕೊಹ್ಲಿಗೆ ಬೆಳೆಯೋ ತನಕ ಮಾತ್ರ ನಮ್ಮ ದೇಶ ಬೇಕಾಗಿತ್ತು ಅಂತ ಎಲ್ಲಿ ತನಕ ಯೋಚನೆ ಮಾಡ್ತಾನೆ ಅಂದರೆ, ಆ ವ್ಯಕ್ತಿ ಟ್ಯಾಕ್ಸನ್ನು ಪೇ ಮಾಡೋ ತನಕ. ಅವನು ಯೋಚನೆ ಮಾಡಿ, ನಿಮಗೆ ಬರ್ತಿರುವಂಥ ಸ್ಯಾಲ್ರಿಯಲ್ಲಿ ನೀವೊಂದು 10,000 ದುಡಿತಾ ಇದ್ದೀರಾ. 10,000 ದುಡಿದ್ರೆ ಗೌರ್ಮೆಂಟು ಬಂದ್ಬಿಟ್ಟು ಪಟ್ಟನ್ನು ತಲೆಗೆ ಹೊಡೆದ್ಬಿಟ್ಟು 5,000 ಕಿತ್ಕೊಂಡ್ಬಿಟ್ಟು ಬರೀ 5,000 ನಿಮ್ಮ ಕೈಗೆ ಕೊಟ್ಟೋದ್ರೆ ನಿಮಗೆ ಹೆಂಗೆ ಫೀಲ್ ಆಗುತ್ತೋ, ಈ ಟ್ಯಾಕ್ಸನ್ನು ಪೇ ಮಾಡ್ತಿರೋರಿಗೆ ಹಂಗೆ ಫೀಲ್ ಆಗುತ್ತೆ. ಇನ್ನೊಂದ್ಸಲ ಯೋಚನೆ ಮಾಡಿ, ನೀವು ಆಟೋ ಡ್ರೈವ್ ಮಾಡ್ತಾ ಇರ್ತೀರಾ, ಅಥವಾ ನೀವೇನೋ ವ್ಯವಸಾಯ ಮಾಡ್ತಾ ಇರ್ತೀರಾ, ನೀವೇನೋ ಮಾಮೂಲಿ ಅಂಗಡಿ ಇಟ್ಕೊಂಡಿರ್ತೀರ, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ತಿಂಗಳಿಗೆ ಒಂದು 50,000 ದುಡಿತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ 50,000ದಲ್ಲಿ ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ಸುಮ್ಮನೆ ಇಸ್ಕೊಂಡು ಹೋಗಲ್ಲ, ತಲೆಗೆ ಪಟ್ಟಂತ ಹೊಡೆದ್ಬಿಟ್ಟು ಹುಗಿದ್ಬಿಟ್ಟು 25,000 ಇಸ್ಕೊಂಡು ಹೋದರೆ ಏನು ಮಾಡ್ತೀರಾ? ಆ 25,000ದಲ್ಲಿ ನೀವೇನೋ ತಗೊಂಡ್ರು ಆಮೇಲೆ ಮತ್ತೆ ಟ್ಯಾಕ್ಸ್ ಕಟ್ಟಬೇಕು. ಆಮೇಲೆ ಏನೋ ಸೈಟ್ಗೆ ಅಥವಾ ಏನೋ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಅದ್ರ ಮೇಲೆ ಮತ್ತೆ ಟ್ಯಾಕ್ಸ್ ಕಟ್ಟಬೇಕು. ಯೋಚನೆ ಮಾಡ್ಕೊಳ್ಳಿ, ಹಿಂಗೆ ಮಾಡಿದ್ರೆ ಜನ ಹಿಂಗೆ ಯೋಚನೆ ಮಾಡ್ತೀರಾ ಅಂತ. ಇದ್ರ ಮೇಲ್ಗಡೆ ಈ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ, ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದ್ದಾರೆ ಆಯಿತಾ. ಅದು ಎಷ್ಟು ಜನಕ್ಕೆ ಸರಿಯಾಗಿ ಉಪಯೋಗ ಆಗ್ತಿದೆ ದೇವ್ರಾಣೆ ಗೊತ್ತಿಲ್ಲ. ಯಾವ ಪಕ್ಷದವ್ರು ಬಂದರೂ ಅಷ್ಟೇ. ಈಗ ಒಂದು ಪಕ್ಷ ಇದೆ, ಸೆಂಟ್ರಲ್ ಒಂದು ಪಕ್ಷ ಇರ್ಬೋದು, ಇಲ್ಲೊಂದು ಪಕ್ಷ ಇರ್ಬೋದು. ಇವ್ರು ಹೋಗಿ ಅದ್ರ ಆಪೋಸಿಟ್ ಅವ್ರ ಪಕ್ಷದವ್ರು ಬಂದರೂ ಕೂಡ ಟ್ಯಾಕ್ಸಿನ ಕಡಿಮೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಹಾಂ, ದೇವ್ರಾಣೆ ಮಾಡಲ್ಲ. ಗೌರ್ಮೆಂಟ್ನವ್ರಿಗೆ ಟ್ಯಾಕ್ಸ್ ದುಡ್ಡು ಬೇಕು. ಯಾವ ಪಕ್ಷದವ್ರು ಬಂದು ಟ್ಯಾಕ್ಸಿನ ದುಡ್ಡು ಬೇಕು, ಯಾರು ಕಡಿಮೆ ಮಾಡೋರಲ್ಲ ಆಯಿತಾ. ಈ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡಂಗೆ
ಪ್ರಾಪರಾಗಿ ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಎನ್ವಿರಾನ್ಮೆಂಟು, ಒಳ್ಳೆ ಎಜುಕೇಷನ್ನು, ಒಳ್ಳೆ ಹಾಸ್ಪಿಟಲ್ಲು, ಈ ಒಳ್ಳೆ ಸೌಲಭ್ಯಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಕೊಟ್ಟರು ಸಹ ಒಬ್ಬ ಮಿಡಲ್ ಕ್ಲಾಸ್ಗೂ ಹೆಲ್ಪ್ ಆಗಬೇಕು, ಅಥವಾ ಒಬ್ಬ ಅವ್ನು ಕಷ್ಟಪಡ್ತಾ ಇದ್ದರೆ, ಕಡು ಬಡತನದಲ್ಲಿದ್ದರೆ, ಬಡತನ ರೇಖೆಗಿಂತ ಕೆಳಗಿದ್ರೆ ಅವನಿಗೂ ಹೆಲ್ಪ್ ಆಗಬೇಕು, ಅಥವಾ ಈ ಕೊಹ್ಲಿ ರೀತಿ ಸೂಪರ್ ರಿಚ್ ಹೈ ನೆಟ್ವರ್ತ್ ಇಂಡಿವಿಜುವಲ್, ಅಲ್ಟ್ರಾ ಹೈ ಅಂತ ಬೇಕಾದ್ರೆ ಅನ್ಬೋದು, ನೆಟ್ವರ್ತ್ ಇಂಡಿವಿಜುವಲ್ಸ್ಗೂ ಸಹ ಹೆಲ್ಪ್ ಆಗಬೇಕು. ಆ ರೀತಿ ಮಾಡಬೇಕು. ನಮ್ಮ ದೇಶದಲ್ಲಿ ಈ ಅಲ್ಟ್ರಾ ಹೈ ನೆಟ್ವರ್ತ್ ಇಂಡಿವಿಜುವಲ್ ಜನಗಳನ್ನು ಉಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಆ ರೀತಿ ಜನ ಬೇರೆ ದೇಶಕ್ಕೆ ಹೋದಾಗ ಆ ದೇಶದ ಅಂದರೆ ಅವ್ರು ಎಲ್ಲೋಗಿರ್ತಾರೆ ಆ ದೇಶದ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಅವ್ರ ದುಡ್ಡು. ನಮ್ಮ ದೇಶದಲ್ಲೇ ಇದ್ದರೆ ನಮ್ಮ ದೇಶದ ಜನಗಳಿಗೆ ಕೆಲವು ಜನಕ್ಕೆ ಕೆಲಸ ಸಿಗ್ಬೋದು. ಇಲ್ಲ ಅವ್ರನ್ನ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಈಗ ಏನೋ ಒಂದು ಮಾಡ್ದ, ಇಲ್ಲಿ ಏನೋ ಒಂದು ಇವೆಂಟ್ ಮಾಡ್ದ, ಅಥವಾ ಏನೋ ಒಂದು ಬಿಸ್ನೆಸ್ ಇಲ್ಲಿ ಮಾಡ್ದ ಅಂದರೆ ಆ ಜನಗಳಿಗೆ ಕೆಲಸ ಸಿಗುತ್ತೆ. ಕೊಹ್ಲಿ ಅವ್ನು ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಮಾಡ್ದ ಅಂತಂದರೆ ನಮ್ಮ ದೇಶಕ್ಕೆ ಏನು ಉಪಯೋಗ ಆಯಿತು? ಏನೂ ಆಗಲ್ಲ. ಅವ್ನು ಬಂದಿದ್ದ ದುಡ್ಡೆಲ್ಲ ಅವ್ನು ಹೋಗಿದ್ದ ದೇಶಕ್ಕೆ ಟ್ಯಾಕ್ಸ್ ಕಟ್ತಾನೆ, ಇಲ್ಲಿಗೆ ಕಟ್ಟಲ್ಲ ಟ್ಯಾಕ್ಸ್ನಾಗ. ಯೋಚನೆ ಮಾಡಿ. ಅಂದರೆ ಪರ್ಸ್ಪೆಕ್ಟಿವ್ ಎರಡಿದೆ. ಹೇಳಿದ್ನಲ್ಲ, ಈ ನಾರ್ಮಲ್ ವ್ಯಕ್ತಿ ಟ್ಯಾಕ್ಸ್ ಕಟ್ಟೋ ತನಕ ಮಾತ್ರ ಆ ರೀತಿ ಯೋಚನೆ ಮಾಡ್ತೀನಿ. ಯಾವಾಗ ಟ್ಯಾಕ್ಸ್ ಕಟ್ತಾನೆ ಆಗೆಲ್ರಿಗೂ ಎಲ್ಲ ದೇಶಕ್ಕೆ ಹೋಗ್ಯಕ್ಕೆ ಶುರು ಮಾಡ್ತಾನೆ. ಇಷ್ಟು ಟ್ಯಾಕ್ಸ್ ಕಟ್ಟಿದ್ರು ನೋಡು, ರೋಡಲ್ಲಿ ಹೋಗ್ತಿರ್ತೀರ, ಒಂದು ಹಂಪ್ಸ್ ಹತ್ತಿದ್ರೆ ನೋಡಿ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಿ, ರೋಡ್ ಹಿಂಗಿದೆ, ನಿಮಗೆ ಪರ್ಸ್ನಲ್ ಹೊಡಿಯೋಕ್ಕೆ ಶುರು ಆಗುತ್ತೆ. ಫ್ಯೂಚರ್ನಲ್ಲಿ ಒಂದಿನ ಎಲ್ಲರೂ ಕೈಲೂ ಟ್ಯಾಕ್ಸ್ ಕಕ್ಕಿಸ್ತಾರೆ. ಟೆಕ್ನಾಲಜಿ ಹಂಗೆ ಇಂಪ್ರೂವ್ ಆಗ್ತಾ ಇದೆ. ಫ್ಯೂಚರ್ನಲ್ಲಿ ನೋಡಿ ಆಗೆಲ್ಲರೂ ರೊಚ್ಚಿಗಳಕ್ಕೆ ಶುರು ಮಾಡ್ತಾರೆ. ಈಗ ಎಲ್ಲರೂ ಸುಮ್ಮನೆ ಇರ್ತೀವಿ, ನಂದೇನು ಟ್ಯಾಕ್ಸ್ ಆಗಬೇಕು ಗುರು, ಆರಾಮಾಗಿದ್ದೀನಿ ಅಂತಿರ್ತೀರ. ಫ್ಯೂಚರ್ನಲ್ಲಿ ಒಂದಿನ ತಲೆಗೆ ಹೊಡೆದ್ಬಿಟ್ಟು ಕಕ್ಕಿಸ್ತಾರೆ. ನೋಟಿಸ್ ಮನೆಗೆ ಬಂದಾಗ ಅನಿಸುತ್ತೆ, ಓ ಆಯ್ತಪ್ಪ ಕಟ್ಟಬೇಕಲ್ಲಪ್ಪ ಟ್ಯಾಕ್ಸು ಅಂತ. ಆಗ ನಮಗೆ ನಮ್ಮ ದೇಶದ ಬಗ್ಗೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡೋಣ ಏನಾಗುತ್ತೆ ಫ್ಯೂಚರ್ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು. ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ, ಕೆಲವೊಂದು ಅವೇರ್ನೆಸ್ ಬಂದಿದೆ ಅಂತ ಅನ್ಕೋತೀನಿ. ನಾವು ಟ್ಯಾಕ್ಸ್ ಕಟ್ತೀವೋ ಬಿಡ್ತೀವೋ, ನಮ್ಮ ದೇಶದ ಮೇಲಿರೋ ಪ್ರೀತಿ ಹಂಗೆ ಇರಲಿ. ನಮ್ಮ ದೇಶ ಬಿಟ್ಟು ಹೋಗದಿರೋ ಥರ ಆಗಲಿ ಎಲ್ರೂ. ನಮ್ಮ ದೇಶದ ಈ ರಾಜಕಾರಣಿಗಳು ಕೂಡ ಅದೇ ರೀತಿ ನಮಗೆ ಸೌಲಭ್ಯಗಳನ್ನ ಕೊಡಲಿ ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸೋಣ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.